ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಲಾಗಲ್ಲಿ ಸಿಂಪಲಾಗಿ ಇನ್ಸ್ಟೆಂಟಾಗಿ ರಸಮ ಹೇಗೆ ಕ್ವಿಕ್ಕಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಎಲ್ಲನೂ ಅನ್ನಕ್ಕೆ ಇಟ್ಟಿದ್ದೀನಿ. ಇನ್ಸ್ಟೆಂಟಾಗಿ ಹಾಗೆ ರಸಮ್ ಹೇಗೆ ಈಸಿಯಾಗಿ ಮಾಡ್ಬೋದು ಅಂತ ತೋರಿಸ್ತೀನಿ. ನಾನಿಲ್ಲಿ 2 ಸ್ಪೂನ್ ಮೆಣಸು, 2 ಸ್ಪೂನ್ ಜೀರಿಗೆ, 2 ಬೆಳ್ಳುಳ್ಳಿ ಜಜ್ಕೊಂಡು ಮತ್ತು ಗುಂಟೂರು ಮೆಣಸಿನ್ಕಾಯಿನ ಒಂದು 10 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಒಂದು 15 to 20 ಎಲೆನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಸ್ಮೆಲ್ ಬರಬೇಕಾಗುತ್ತೆ, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಬೇಕು. ಅದಾದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಇಲ್ಲ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ, ಜಾಸ್ತಿ ಇಟ್ಕೊಂಡಿಲ್ಲ. ಇಲ್ಲಿ ನಾನು 5 ಟೊಮೊಟೊನ ಪೀಸ್ ಮಾಡಿ ಈ ಥರ ಕುದಿಯೋಕೆ ಇಟ್ಟಿದ್ದೀನಿ. ಚೆನ್ನಾಗಿ ಅದು ಬೆಂದಮೇಲೆ ಲೈಕ್ ಸಿಪ್ಪೆ ಎಲ್ಲ ಓಪನ್ ಆಗೋವರೆಗೂ ಚೆನ್ನಾಗಿ ಅದನ್ನು ಕುದಿಬೇಕು. ಚೆನ್ನಾಗಿ ಪಾತ್ರೆಯಿಂದ ನಾನು ಫ್ರೈ ಮಾಡ್ಕೊಂಡಿರೋ ಪಾತ್ರೆ ಟೊಮೊಟೊ ಶಿಫ್ಟ್ ಮಾಡಿ ಇಲ್ಲಿ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿನ 4 ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಎಣ್ಣೆಲಿ ಹಾಕಿದ ತಕ್ಷಣ ಆಲ್ರೆಡಿ ನಿಮಗೆ ರಸಮ್ ಸ್ಮೆಲ್ ಬರ್ತಾ ಇರುತ್ತೆ. ಈ ಥರ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊಬೇಕು. ಬಾಡಿಸ್ಕೊಂಡಾದ್ಮೇಲೆ ಅದೇ ಇದಕ್ಕೆ ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಆರಿತ್ತಾಗ ಟೊಮೊಟೊ ಆರಬೇಕು, ಬಿಸಿ ಇರಬಾರ್ದು. ಇದನ್ನು ರುಬ್ಬಿ ಸ್ಮೆಲ್ ಗಮ್ಮಂತಿದೆ ಆಲ್ರೆಡಿ. ಈ ಥರ ಟೊಮೊಟೊನ ಅದೇ ಮಿಕ್ಸಿಲಿ ರುಬ್ಕೊಂಡು ಟೊಮೊಟೊ ಬಂದಿತ್ತಲ್ಲ ಆ ನೀರನ್ನ ವೇಸ್ಟ್ ಮಾಡಬಾರ್ದು. ಲೈಕ್ ಇದನ್ನು ಯಾವುದಕ್ಕೆ ಹಾಕ್ಕೊಂಡು ಹಿಂಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹೆಚ್ಚಿಸ್ಕೊಬೇಕು. ಚಿಟಿಕೆ ಆಗೋಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆಗಷ್ಟು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ಹುಣ್ಸೆಹಣ್ಣು ಪೇಸ್ಟ್ ಇದು ನಮ್ಮಲ್ಲಿ ಆಲ್ರೆಡಿ ಪೇಸ್ಟ್ ಇರುತ್ತೆ. ಇದು ಒಂದು ಬಾಕ್ಸಲ್ಲಿ ಮಾಡಿ ಇಟ್ಕೊತೀನಿ. ಸ್ವಲ್ಪ ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ. ಹುಣ್ಸೆಹಣ್ಣಿನ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಟೊಮೊಟೊ ಸ್ವಲ್ಪ ತುಂಬ ಗಟ್ಟಿ ಇತ್ತು, ಲೈಕ್ ಕಾಯಿ ಇತ್ತು, ಹಂಗಾಗಿ ಹುಳಿ ಕಮ್ಮಿ ಇರುತ್ತೆ ಅಂತ ಇದನ್ನು ಹಾಕ್ತಾಯಿದ್ದೀನಿ. ಇದು ಗಟ್ಟಿಯಾಗಿದೆ, ಸ್ವಲ್ಪ ನೀರು ಹಾಕ್ಕೊಂಡ್ರೆ ತೆಳ್ಳಗಾಗುತ್ತೆ. ಈ ಥರ ಚೆನ್ನಾಗಿ ಕುದಿ ಹತ್ತಿದ್ಮೇಲೆ ಸಿಮ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ಟೇಸ್ಟಾಗಿರುತ್ತೆ. ಮತ್ತು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಕಮ್ಮಿ ಇತ್ತು ಉಪ್ಪು ಅಂದರೆ ಆ್ಯಡ್ ಮಾಡ್ಕೋಬೇಕು. ನೋಡ್ಬೋದು ಹೇಗೆ ತಿಳಿ ಆಗಿದೆ ಟೊಮೊಟೊ ರಸಮ್, ತುಂಬ ಟೇಸ್ಟಿಯಾಗಿದೆ. ಇದನ್ನು ರೈಸ್ಗೆ ಹಾಗೆಲ್ಲ ಕುಡಿಬೋದು. ಕೆಮ್ಮು, ನೆಗಡಿ, ಶೀತ ಏನೇ ಇದ್ದರೂ ಹೋಗುತ್ತೆ.